ತಾವು ಪಕ್ಕದ ರಾಜ್ಯದ ಕೇರಳಗೆ ಹೋಗಿ ನೋಡಬೇಕು. ಕೇರಳದಲ್ಲಿ ಹೇಗಿದೆ ಅಂದ್ರೆ ಕೋಆಪರೇಟಿವ್ ಸೆಕ್ಟರ್ ತುಂಬಾ ಸ್ಟ್ರಾಂಗ್ ಇದೆ. ಯಾಕಂದ್ರೆ ಕೇರಳದಲ್ಲಿ ಇರ್ತಕ್ಕಂಥದ್ದಕ್ಕೂ ನಮ್ಮ ಸೌತ್ ಕೇಂದ್ರ, ನಾರ್ತ್ ಕೇಂದ್ರ ಮತ್ತೆ ಕೊಡಗು ಈ ಕಲ್ಚರ್ಗಳನ್ನ ಒಂದೇ ತರ ನಾವು ಕಂಪೇರ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏನು ನಾನು ಪ್ಯಾಕ್ಸ್ ಅಂತ ಹೇಳಿ ಕರೆದೆ, ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಏನು ಕರೆದೆ, ಅಲ್ಲಿ 70,000 ಕೋಟಿ ಡೆಪಾಸಿಟ್ ಇದೆ. 70,000 crores ಇಸ್ ದ ಡೆಪಾಸಿಟ್ ಆಫ್ ಇನ್ ದ ಪ್ಯಾಕ್ಸ್. ಅಷ್ಟು ಸ್ಮಾಲ್ ಸ್ಟೇಟ್ ಅಲ್ಲಿ. ಅಂಡ್ ಡಿಸಿಸಿ ಬ್ಯಾಂಕ್ಗಳ ಡೆಪಾಸಿಟ್ ಸುಮಾರು 65,000 ಕೋಟಿ ಇತ್ತು. ಅಲ್ಲೇನ್ ಮಾಡಿದ್ರು, ಡಿಸಿಸಿ ಬ್ಯಾಂಕ್ ಎಲ್ಲವನ್ನು ಮರ್ಜ್ ಮಾಡಿ ಓನ್ಲಿ ಅಪೆಕ್ಸ್ ಬ್ಯಾಂಕ್ ಮಾಡಿಬಿಟ್ರು. No DCC bank is there in Kerala now. Only Apex Banks is there, and wherever the DCC banks were there, they are working as the branches of Apex Bank. So, ಅಲ್ಲಿ ಸುಮಾರು ಅವರಿಬ್ಬರಿಗೂ ಕೂಡ ಸೇರ್ಕೊಂಡ್ರೆ ಸುಮಾರು 1,35,000 ಕೋಟಿ ರೂಪಾಯಿ ಡೆಪಾಸಿಟ್ ಇತ್ತು. ಆ 1,35,000 ಕೋಟಿ ಡೆಪಾಸಿಟ್ ಅಲ್ಲಿ ಕೇರಳ ಸ್ಮಾಲ್ ಸ್ಟೇಟ್, ಅಗ್ರಿಕಲ್ಚರ್ ಇಲ್ಲ, ಬೇರೆ ಇಂಡಸ್ಟ್ರೀಸ್ಗಳು ಕಷ್ಟ. ಸೊ ಅವ್ರು ಏನು ಲೆಂಡಿಂಗ್ ಮಾಡೋಕ್ಕಾಗದೆ ನಾವು ಯಾವಾಗಲೂ ಕೂಡ ಇಲ್ಲಿ ಗೌರ್ಮೆಂಟ್ ಇಂದ ನಮ್ಗೆ ಏನಾರು ಬರಲಿ, ಗೌರ್ಮೆಂಟ್ ಇಂದ ಏನಾರು ಕೊಡ್ಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಅಲ್ಲಿ ಕೋಆಪರೇಟಿವ್ ಸೆಕ್ಟರ್ಗಳು ಸರ್ಕಾರಕ್ಕೆ 1,00,000 ಕೋಟಿ ಸಾಲ ಕೊಟ್ಟಿದ್ದಾರೆ. ಯಾಕೆ ಲೆಂಡಿಂಗ್ ಮಾಡಕ್ ಸ್ಕೋಪೇ ಇಲ್ಲ. ಸೊ 1,00,000 ಕೋಟಿ ಇನ್ ಟರ್ನ್ ದೇ ಆರ್ ಲೆಂಡ್ ಟು ದ ಸ್ಟೇಟ್ ಗವರ್ಮೆಂಟ್. ಸೊ ದಿಸ್ ಇಸ್ ದ ಪವರ್ ಆಫ್ ಕೋಆಪರೇಟಿವ್ಸ್. ಸೊ ಇವತ್ತು ತಮಗೆ ಗೊತ್ತಿದೆ, ಇದು ಎಲ್ಲವನ್ನ ಅರಿತಂತಹ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ನಿಮಗೆ ಗೊತ್ತಿದೆ ನಮ್ಮ ಸಂವಿಧಾನವನ್ನ ನೋಡಿದಂತಹ ಸಂದರ್ಭದಲ್ಲಿ ನಿಮಗೆ ಸಂವಿಧಾನ ಸಾಕಷ್ಟು ರೀತಿಯಲ್ಲಿ ಬೆಳವಣಿಗೆಯನ್ನ ಅಂತ ಬಂತು. ನಿಮಗೆ ಗೊತ್ತಿದೆ ನಮ್ಮ ಗಣರಾಜ್ಯ ಆಯಿತು, ಮತ್ತೆ ಸಂವಿಧಾನ ನಮಗೆ ಜಾರಿಗೆ ಬಂತು. ಎಲ್ಲ ಬರಲಿಕ್ಕೂ ಕೂಡ ಮುಂಚೆ ಫಸ್ಟ್ 1908 ಅಲ್ಲಿ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತ ಮಾಡೋದು, ದಟ್ ಇಸ್ ದ ಫಸ್ಟ್ ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್ಸ್. ನೆಕ್ಸ್ಟ್ ಈಸ್ 1918 ಅಲ್ಲಿ ಮಾಂಟಿಗ್ಯೂ ಚೆಲ್ಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತ ಹೇಳಿ ಮಾಡಿದ್ರು. ಈ ಮಾಂಟಿಗ್ಯೂ ಚೆಲ್ಮ್ಸ್ಫೋರ್ಡ್ ರಿಫಾರ್ಮ್ಸ್ ನಲ್ಲಿ ನಿಮಗೆ ಗೊತ್ತಿದೆ ನಮ್ಮ ಸಂವಿಧಾನದಲ್ಲಿ ಮತ್ತೆ ನಮ್ಮ ಕೇಂದ್ರದಲ್ಲಿ ನೋಡಿದಂತಹ ಸಂದರ್ಭದಲ್ಲಿ 3 ರೀತಿಯ ಲಿಸ್ಟ್ಗಳಿದೆ. ಒಂದು ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್ ಅಂತ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ. ಸೆಂಟ್ರಲ್ ಲಿಸ್ಟ್ ಅಂದ್ರೆ ನಮ್ಗೆ ಗೊತ್ತಿದೆ, ಡಿಫೆನ್ಸ್ ಇರುತ್ತೆ, ಎಲ್ಲವೂ ಕೂಡ ಇರ್ತದೆ, ಮತ್ತೆ ರೈಲ್ವೇಸ್ ಬರ್ತದೆ, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಬರ್ತದೆ, ಅಟಾಮಿಕ್ ಎನರ್ಜಿ ಬರ್ತದೆ, ಡಿಫೆನ್ಸ್ ಬರ್ತದೆ, ಇವೆಲ್ಲವೂ ಕೂಡ. ಅದೇ ತರ ಸ್ಟೇಟ್ ಅಲ್ಲೂ ಕೂಡ ಸಪರೇಟ್ ಬರ್ತದೆ. ಅಂತಹ ಸ್ಟೇಟ್ ನಲ್ಲಿ ಬಂದಂತಹ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಕೋಆಪರೇಟಿವ್ಸ್ ಕಮ್ಸ್ ಅಂಡರ್ ದ ಸ್ಟೇಟ್ ಲಿಸ್ಟ್. ಸೊ ಈ ಸ್ಟೇಟ್ ಲಿಸ್ಟ್ ಅಲ್ಲಿ ಬಂದಿದ್ರಿಂದಾಗಿ ನಮ್ಮ ಸೆಂಟ್ರಲ್ ಅಲ್ಲಿ ಯಾರು ಕೂಡ ಕೋಆಪರೇಟಿವ್ ಮಿನಿಸ್ಟರ್ ಇರ್ತಾ ಇರಲಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ ಲಿಸ್ಟ್ ಗೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ನಮ್ಮ ಕೋಆಪರೇಟಿವ್ಸ್ ಅಂತಕ್ಕಂಥ ಸ್ಟೇಟ್ ಲಿಸ್ಟ್ ಅಲ್ಲಿ ಇದೆ. ಆದ್ರಿಂದಾಗಿ ಎಲ್ಲೂ ಕೂಡ ಕೇಂದ್ರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೇಂದ್ರದ ಮಂತ್ರಿಗಳು ಯಾರು ಇರ್ತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಕೇಂದ್ರ ಮಂತ್ರಿಗಳು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ, ಇದೊಂದು ಸಪರೇಟ್ ಆದಂತಹ ಒಂದು ಇಲಾಖೆಯನ್ನು ನಾವು ಪ್ರಾರಂಭ ಮಾಡಬೇಕು ಅಂತೇಳಿ ಸನ್ಮಾನ್ಯ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅನ್ನ ಪ್ರಾರಂಭ ಮಾಡಿದ್ರು. ಇವತ್ತು ದಿವಸ ಪ್ಯಾಕ್ಸ್ ಗಳನ್ನ ಮಲ್ಟಿ ಸರ್ವಿಸ್ ಸೆಂಟರ್ಸ್ ಅಂತ ಹೇಳಿ ಮಾಡಿಬಿಟ್ಟು ಮಲ್ಟಿಪರ್ಪಸ್ ಇನ್ಸ್ಟಿಟ್ಯೂಷನ್ಸ್ ಆಗಿ ಡೆವಲಪ್ ಮಾಡಿದ್ದಾರೆ. ಅವ್ರು ಏನಂತಂದ್ರೆ ಎಲ್ಲ ಫರ್ಟಿಲೈಸರ್ಸ್ ಲೈಸೆನ್ಸ್, ಅವರು ಆಕ್ಚುಲಿ ಜನೌಷಧಿ ಕೇಂದ್ರ ಎಲ್ಲವೂ ಕೂಡ ಅವರುಗಳಿಗೆ ಕೊಟ್ಟಿದ್ದಾರೆ. ಮತ್ತೆ ಒಂದು ವರ್ಲ್ಡ್ ಲಾರ್ಜೆಸ್ಟ್ ಮಲ್ಟಿ ಗ್ರೈನ್ ಸ್ಟೋರೇಜ್ ಬ್ಯಾಂಕ್ ಅನ್ನ ಸ್ಟಾಪ್ ಮಾಡಬೇಕು ಅನ್ನೋ ತರದಲ್ಲಿ ಮಾಡಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಕೋಆಪರೇಟಿವ್ಸ್ ಇಂಪ್ಯೂಟಸ್ ಅನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಆ ರೀತಿಯಾಗಿ ತಮಗೆ ಗೊತ್ತಿದೆ. ತದನಂತರದಲ್ಲಿ ತಮಗೆ ಗೊತ್ತಿರೋ ಪ್ರಕಾರವಾಗಿ ಈಗ ತಾವು ಮೊದಲು ಏನಾದ್ರು OTS ಮಾಡಬೇಕಾದಂತಹ ಸಂದರ್ಭದಲ್ಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳು ಕೂಡ ನಮ್ಮ ಹತ್ರ ಬರಬೇಕಾಯ್ತು, ರಿಜಿಸ್ಟ್ರಾರ್ಸ್ ಹತ್ರ. ನಮ್ಮ ರಿಜಿಸ್ಟ್ರಾರ್ಸ್ ಹತ್ರ ಬಂದು ತಾವು ಅನುಮತಿಯನ್ನ ಪಡ್ಕೋಬೇಕಾಗಿತ್ತು. ಈಗ ತಮ್ಮ ಬೋರ್ಡ್ಗೆ ಕೊಟ್ಟಿದ್ದಾರೆ ಅಲ್ವಾ, ದೇ ಹ್ಯಾವ್ ಗಿವನ್ ದಟ್ ಪವರ್ ಟು ಯು ಪೀಪಲ್ ಓನ್ಲಿ. ಸೊ ಅದೇ ರೀತಿಯಲ್ಲಿ ಸಾಕಷ್ಟು ರೀತಿಯಾಗಿ ಬದಲಾವಣೆಗಳನ್ನು ಕೂಡ ಕೇಂದ್ರ ಸರ್ಕಾರ ಇಲ್ಲಿ ತರ್ತಾ ಇದೆ. ಓಕೆ, ಸೊ ಇದರಿಂದಾಗಿ ತಮ್ಮ ಅಗತ್ಯತೆಗೆ ತಕ್ಕಂತೆ, ತಮ್ಮ ಒಂದು ಮೆಂಬರ್ಸ್ ನ ನೀಡ್ಸ್ ಗೆ ತಕ್ಕಂತೆ ತಾವು ಹೋಗ್ಬೇಕಾಗುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿ ಏನಂತಂದ್ರೆ ಬ್ಯಾಂಕಿಂಗ್ ಅಂತಕ್ಕಂಥದ್ದು, ನಾವು ಒಂದು ಹೆಡ್ಡಿಂಗ್ ಕೇಳಿದ್ದು ಮಾರ್ವಾಡಿ ಲೆಕ್ಕಾಚಾರ. ಅವರೆಲ್ಲ ಸಣ್ಣ ಮಾರ್ವಾಡಿಗಳಾದ್ರೆ ನಾವು ದೊಡ್ಡ ಮಾರ್ವಾಡಿಗಳು. ಮಾರ್ವಾಡಿ ಮೈಂಡ್ ಸೆಟ್ ಇದ್ರೆ ಇಲ್ಲಿ ಸಸ್ಟೈನ್ ಆಗ್ತೀವಿ, ಇಲ್ಲ ಅಂದ್ರೆ